Namaste to all my viewers. Welcome back to my another video, that is Learn English through Simple English Stories. ಇಂಗ್ಲೀಷ್ನ ಸರಳವಾದಂತಹ ಕಥೆಗಳನ್ನು ಓದೋ ಮೂಲಕ ನಾವು ಇಂಗ್ಲೀಷನ್ನು ಕಲಿಯೋಣ ಬನ್ನಿ. ಈ ಸರಳ ಕಥೆಗಳನ್ನು ಓದೋದ್ರ ಮೂಲಕ ಹೊಸ ಹೊಸ ಪದಗಳನ್ನು, ಹೊಸ ಹೊಸ ವೊಕ್ಯಾಬ್ಯುಲರಿಯನ್ನು ಎನ್ರಿಚ್ ಮಾಡ್ಕೋಬಹುದು. ಹೆಚ್ಚು ವೊಕ್ಯಾಬ್ಯುಲರಿಯನ್ನು ತಿಳ್ಕೊಬೋದು, ಪದಗಳನ್ನು ತಿಳ್ಕೊಬೋದು. ಎಷ್ಟೋ ಜನಕ್ಕೆ ಮಾತಾಡೋಕ್ಕೆ ಗೊತ್ತಿರುತ್ತೆ, ಆದರೆ ಪದಗಳು ಗೊತ್ತಿರೋದಿಲ್ಲ. ಆ ಪದಗಳನ್ನ ಯಾವ ಸಂದರ್ಭದಲ್ಲಿ ಬಳಸಬೇಕು ಅನ್ನೋದು ಗೊತ್ತಿರೋದಿಲ್ಲ. ಕಥೆಗಳನ್ನು ಓದೋದ್ರೆ ಏನಾಗುತ್ತೆ, ನಿಮಗೆ ಸಂದರ್ಭದಲ್ಲಿ ಹೇಗೆ ಆ ಪದಗಳನ್ನು ಬಳಕೆ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಬನ್ನಿ ಶುರು ಮಾಡೋಣ. ನಾನು ತೆನಾಲಿ ರಾಮನ್ ಅನ್ನುವಂತಹ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್, ಮೋಸ್ಟ್ ಫೇಮಸ್ ಸ್ಟೋರೀಸ್ ದಟ್ ಈಸ್ ತೆನಾಲಿ ರಾಮನ್ ಅನ್ನುವಂಥದ್ದು ತುಂಬ ಹ್ಯೂಮರಸ್ ಆಗಿರುತ್ತೆ, ಹಾಸ್ಯ ಇರುತ್ತೆ ಅದರಲ್ಲಿ. ಜೊತೆಗೆ ಅದರಲ್ಲಿ ತಿಳ್ಕೊಳ್ಳೋಕ್ಕೂ ಕೂಡ ಮಾರಲ್ ಕೂಡ ಇರುತ್ತೆ, ಏನೋ ತಿಳ್ಕೊಳ್ಳೋಕ್ಕೂ ಕೂಡ ಇರುತ್ತೆ. ಇದು ತೆನಾಲಿ ರಾಮನ್ ಕಥೆಗಳು ಅಂತ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಟೀಚರ್ಸು ಅಥವಾ ನಮ್ಮ ಮನೆಯಲ್ಲಿ ದೊಡ್ಡವರು ಎಲ್ಲ ಹೇಳ್ತಿರ್ತಾರೆ. ಬನ್ನಿ ಆ ಕಥೆಗಳನ್ನು ಓದೋಣ. ಓದೋದಕ್ಕೂ ಚೆನ್ನಾಗಿರುತ್ತೆ, ಜೊತೆಗೆ ಇಂಗ್ಲೀಷನ್ನು ಕೂಡ ನಾವು ಇಂಪ್ರೂವ್ ಮಾಡ್ಕೋಬಹುದು. ನಾನು ನಿಮ್ಗೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಈ ಕಥೆಯನ್ನು ಓದಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಎಲ್ಲ ಪದಗಳಿಗೂ ಮೀನಿಂಗ್ ಹೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಇದನ್ನು ಓದೋದಕ್ಕೆ ಬೆಸ್ಟ್ ಅಂತಂದರೆ ಇದನ್ನೇ ರಿಪೀಟಾಗಿ ಕೇಳಿ ಒಂದು ಬುಕ್ ಇಟ್ಕೊಂಡು ನೀವು ಇನ್ನೊಂದು ಸಲ ಮನೆಯಲ್ಲಿ ಒಂದು ಸಲ ಅಥವಾ 2 ಸಲ ಓದಿದಾಗ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ತುಂಬ ಚೆನ್ನಾಗಿ ನಿಮ್ಮ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ. ಬನ್ನಿ ಈ ರಜದಲ್ಲಿ ಈ ಒಂದು ಕತೆ ಪುಸ್ತಕಗಳನ್ನು ಓದಿ ಇನ್ನೊಂದು ಏನು 40 ಡೇಸ್ ಇದೆ, ಆ 40 ಡೇಸ್ ಒಳಗಡೆ ಇಂಗ್ಲೀಷ್ ಇಂಪ್ರೂವ್ ಮಾಡಿಕೊಳ್ಳೇಬೇಕು ಅನ್ನೋವಂಥವ್ರು ಈ ಕಥೆಯನ್ನು ನನ್ನ ಜೊತೆ ನೀವು ಕಥೆಯನ್ನು ಓದಿ ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಎಂಜಾಯ್ ರೀಡಿಂಗ್ ಸ್ಟೋರೀಸ್ ವಿಚ್ ಈಸ್ ವೆರಿ ಹ್ಯೂಮರಸ್ ಆ್ಯಂಡ್ ಆಲ್ಸೋ ವಿಟ್ಟಿ. ಇಟ್ ವಿಲ್ ಬಿ ತುಂಬ ಬುದ್ಧಿವಂತಿಕೆಯಿಂದ ಇರುತ್ತೆ. ನಿಮಗೆ ಗೊತ್ತಿದೆ, ತೆನಾಲಿ ರಾಮನ್ ಈಸ್ ನೋನ್ ಫಾರ್ ಇಸ್ ವಿಟ್ಟಿನೆಸ್. ಕಮ್ ಲೆಟ್ಸ್ ಸ್ಟಾರ್ಟ್. ತೆನಾಲಿ ರಾಮನ್ ಮೊದಲನೇದು, ಅವನು ಹೇಗೆ ತೆನಾಲಿ ರಾಮ ಯಾಕೆ ಹ್ಯೂಮರಸ್ ಆಗಿ ಮಾತಾಡೋದಕ್ಕೆ ಶುರು ಮಾಡ್ದ ಅನ್ನೋದು, ಅದೊಂದು ಆತನಿಗಿದ್ದಂತಹ ಕರ್ಸು, ಶಾಪ. ದೇವತೆ ಆತನಿಗೆ ಶಾಪ ಕೊಟ್ಟಿರ್ತಾರೆ, ನೀನು ನಿನ್ನನ್ನು ನೋಡಿ, ನೀನು ಬುದ್ಧಿವಂತ ಆದರೂ ಕೂಡ ಜನ ನಿನ್ನನ್ನು ನೋಡಿ ನಗಬೇಕು, ನಗ್ತಾ ಇರಬೇಕು ಅಂತ ಒಂದು ಶಾಪ ಕೊಟ್ಟಿರ್ತಾರೆ. ಯಾಕೆ ಶಾಪ ಕೊಟ್ಟಿರ್ತಾರೆ, ಏನಾಯಿತು, ದೇವತೆ ಶಾಪ ಕೊಡೋದಕ್ಕೆ ಕಾರಣ ಏನು, ಈ ಸ್ಟೋರಿಯಲ್ಲಿ ತಿಳ್ಕೊಳ್ಳೋಣ. ಇನ್ ಅ ಸೌತ್ ಇಂಡಿಯನ್ ವಿಲೇಜ್, ದಕ್ಷಿಣ ಭಾರತದ ಒಂದು ಹಳ್ಳಿಯಲ್ಲಿ, ಕಾಲ್ಡ್ ತೆನಾಲಿ ಅನ್ನುವಂತಹ ಒಂದು ಹಳ್ಳಿಯಲ್ಲಿ, ದೇರ್ ಲಿವ್ಡ್ ಅ ಕ್ಲೆವರ್ ಬ್ರಾಹ್ಮಿಣ್. ಕ್ಲೆವರ್ ಬುದ್ಧಿವಂತ, ಬುದ್ಧಿವಂತ ಒಬ್ಬ ಬ್ರಾಹ್ಮಣ ವಾಸ ಮಾಡ್ತಾ ಇದ್ದ. ಬ್ರಾಹ್ಮಿಣ್ ಬಾಯ್, ಬ್ರಾಹ್ಮಣ ಹುಡುಗ ವಾಸ ಮಾಡ್ತಾ ಇದ್ದ. ನೇಮ್ಡ್ ರಮಣ್, ಆತನ ಹೆಸರು ರಮಣ್ ಅಂತ. ಹಿ ವಾಸ್ ವೆರಿ ಗುಡ್ ಲುಕಿಂಗ್ ಯಂಗ್ ಮ್ಯಾನ್. ಅವ ತುಂಬ ನೋಡೋದಕ್ಕೆ ಸುಂದರವಾದಂತಹ ಯಂಗ್ ಬಾಯ್, ಯುವಕ ಅಂತ, ಅಥವಾ ಯಂಗ್ ಬಾಯ್. A wandering holy man saw him and took an instant liking to him. ಎ ಅಂದರೆ ಒಬ್ಬ ಅನ್ನೋ ಅರ್ಥವನ್ನು ಕೊಡುತ್ತೆ, ಇದು ಆರ್ಟಿಕಲ್ಲು. ಒಬ್ಬ ವಾಂಡರಿಂಗ್, ಅಲೆದಾಡುವಂತಹ, ಅಲೆದಾಡುವ ಅಲ್ಲಿ ಇಲ್ಲಿ ಓಡಾಡುವಂತಹ ಒಬ್ಬ ಹೋಲಿ, ಪವಿತ್ರ ಅಂತ. ಪವಿತ್ರ ಮನುಷ್ಯ ಅಂದರೆ ಯಾರು, ಇಲ್ಲಿ ನೋಡಿ ಇವ್ರನ್ನ ಹೋಲಿ ಮ್ಯಾನ್ ಅಂತೀವಿ. ಅಂದರೆ ಸೈಂಟ್ ಅಂತ ಅರ್ಥ, ಋಷಿ ಅಂತ ಅರ್ಥ. ಸೇಂಟ್ ಅನ್ನೋ ಪದಗಳನ್ನು ಬಳಸ್ತೇವೆ. ನೋಡಿದ, ಸೀನ್ ನೋಡಿದ. ಹಿಮ್ ಅವನನ್ನು ನೋಡ್ದ. ಆ್ಯಂಡ್ ಟುಕ್ ಆ್ಯನ್ ಇನ್ಸ್ಟಂಟ್ ಲೈಕಿಂಗ್. ಇನ್ಸ್ಟಂಟ್ ಅಂದರೆ ಕ್ವಿಕ್ ಅಂತ, ತಕ್ಷಣ, ಆತನ ನೋಡಿದ ತಕ್ಷಣ ಆತನಿಗೆ ಇಷ್ಟ ಆಯಿತು, ಆ ಹುಡುಗ ಇಷ್ಟ ಆಯಿತು ನೋಡೋದಕ್ಕೆ. ದ ಲರ್ನ್ಡ್ ಹೋಲಿ ಮ್ಯಾನ್, ಲರ್ನ್ಡ್ ಅಂದರೆ ಕಲಿತ, ದ ಅಂದರೆ ನೋಡಿ, ಎ ಅಂದರೆ ಒಬ್ಬ ಅಂತ, ದ ಅಂದರೆ ಆ ಪರ್ಟಿಕ್ಯುಲರ್ ಮ್ಯಾನ್ ಅಂತ, ಆ ಮನುಷ್ಯ. ಯಾವ ಮನುಷ್ಯ, ಈತ ಸೈಂಟು. ದ ಲರ್ನ್ಡ್ ಹೋಲಿ ಮ್ಯಾನ್, ಆ ಒಬ್ಬ ಪಾಂಡಿತ ಋಷಿ, ಕಲಿತಂತಹ, ಬುದ್ಧಿವಂತಹ, ತಿಳ್ಕೊಂಡಿರುವಂತಹ ಆ ಋಷಿ. ಟಾಟ್ ಅಂದರೆ ಹೇಳ್ಕೊಟ್ಟ. ರಮಣನಿಗೆ ಎ ಚಾಂಟ್, ಒಂದು ಶ್ಲೋಕವನ್ನು. ಚಾಂಟ್ ಮೀನ್ಸ್ ಶ್ಲೋಕ.
ರಮಣನಿಗೆ ಆ ಋಷಿ ಒಂದು ಶ್ಲೋಕವನ್ನು ಹೇಳಿಕೊಟ್ಟ. ದ ಹೋಲಿ ಮ್ಯಾನ್ ಟೋಲ್ಡ್ ರಮಣ್, ದ ಹೋಲಿ ಮ್ಯಾನ್, ಹೋಲಿ ಮ್ಯಾನು, ಆ ಒಬ್ಬ ಋಷಿ, ಟೋಲ್ಡ್ ಹೇಳ್ದ, ರಮಣನಿಗೆ ಹೇಳ್ದ, ಇಫ್ ಯು ಗೋ ಟು ಗಾಡೆಸ್, ನೀನು ದೇವರ ಹತ್ತಿರ ಹೋದರೆ, ಗಾಡೆಸ್ ಕಾಳೀಸ್ ಟೆಂಪಲ್, if you go to goddess Kali's temple at night and recite this chant 3 million times, the goddess will appear before you. ಹೋಲಿ ಮ್ಯಾನ್ ಹೇಳ್ತಾನೆ ರಮಣ್ಗೆ, ಇಫ್ ಯು ಗೋ, ನೀನು ಹೋದರೆ, ಟು ಗಾಡೆಸ್ ಕಾಳೀಸ್ ಟೆಂಪಲ್, ಕಾಳಿ ಅಂದರೆ ಕಾಳಿಯ ಟೆಂಪಲ್ಗೆ, ಕಾಳಿಯ ದೇವಸ್ಥಾನಕ್ಕೆ, ದೇವತೆಯಾದಂತಹ ಕಾಳಿಯ ದೇವಸ್ಥಾನಕ್ಕೆ ನೀನು ಹೋದರೆ, ಎಟ್ ನೈಟ್, ರಾತ್ರಿಯಲ್ಲಿ, ಆ್ಯಂಡ್ ರಿಸೈಟ್ ದಿಸ್ ಚಾಂಟ್, ಈ ಹೇಳ್ಕೊಟ್ಟಿರ್ತಾರಲ್ಲ ಆ ಚಾಂಟನ್ನು, ದಿಸ್ ಚಾಂಟನ್ನು, ಈ ಚಾಂಟನ್ನು ನೀನು ರಿಸೈಟ್ ಮಾಡಿದ್ರೆ, ಹೇಳ್ಕೊಂಡ್ರೆ, ರಿಸೈಟ್ ಅಂದರೆ ಒಂದು ಶ್ಲೋಕವನ್ನು ಹೇಳ್ಕೊಳ್ಳೋದಕ್ಕೆ ರಿಸೈಟ್ ಅಂತ ಕರಿತೀವಿ. ರಿಸೈಟ್ ಮಾಡಿದ್ರೆ 3 million ಟೈಮ್ಸ್, ಎಷ್ಟು ಬಾರಿ, 1 million ಅಲ್ಲ, 2 million ಅಲ್ಲ, 3 million ಟೈಮ್ಸ್, ದ ಗಾಡೆಸ್ ವಿಲ್ ಅಪಿಯರ್ ಬಿಫೋರ್ ಯು, ದೇವತೆಯು ವಿಲ್ ಅಪಿಯರ್ ಅಂದರೆ ಪ್ರತ್ಯಕ್ಷ ಆಗ್ತಾರೆ, ಬಿಫೋರ್ ಯು, ನಿನ್ನ ಮುಂದೆ, ಬಿಫೋರ್ ಮುಂದೆ, ಯು ನಿನ್ನ ಮುಂದೆ ಪ್ರತ್ಯಕ್ಷ ಆಗ್ತಾಳೆ ದೇವತೆ. ರಮನ್ ಆಸ್ಟ್, ಅದಕ್ಕೆ ರಮನ್ ಕೇಳ್ದ, ಹೌ ವಿಲ್ ಐ ರೆಕಗ್ನೈಸ್ ಹರ್, ಹೌ ಹೇಗೆ, ವಿಲ್ ಐ ನಾನು, ರೆಕಗ್ನೈಸ್ ಗುರುತಿಸಬಹುದು, ಹರ್ ಆಕೆಯನ್ನು ನಾನು ಹೇಗೆ ಗುರುತಿಸೋದು ಅಂತ. ದ ಹೋಲಿ ಮ್ಯಾನ್ ರಿಪ್ಲೈಡ್, ಆ ಒಬ್ಬ ಹೋಲಿ ಮ್ಯಾನು, ಆ ಒಬ್ಬ ಋಷಿ ಅದಕ್ಕೆ ಉತ್ತರಿಸ್ದ, ರಿಪ್ಲೈ ಮಾಡ್ದ, ದ ಗಾಡೆಸ್ ಹ್ಯಾಸ್ 1000 ಹೆಡ್ಸ್, ನೋಡಪ್ಪ ಆ ದೇವರಿಗೆ 1000 ಹೆಡ್ಸ್ ಇರುತ್ತೆ, 1000 ತಲೆಗಳಿರ್ತವೆ. ಆವಾಗ ನಿನಗೆ ಗೊತ್ತಾಗುತ್ತೆ ಆಕೆ ದೇವತೆ ಅಂತ. ರಮನ್ ಆಸ್ಟ್, ಅವಾಗ ರಮನ್ ಕೇಳ್ದ, ವಾಟ್ ಶುಡ್ ಐ ಡೂ ದೆನ್, ಸರಿಯಪ್ಪ ಆಯಿತು, ನಾನು ಅವಾಗ ಏನು ಮಾಡಬೇಕು, ವಾಟ್ ಶುಡ್ ಐ ಡೂ, ಏನು ಮಾಡಬೇಕು, ಶುಡ್ ಅಂದರೆ ಮಾಡಬೇಕು, ಶುಡ್ ಐ ಡೂ, ನಾನು ಆಗ ಏನು ಮಾಡಬೇಕು, ದೆನ್, ನೋಡಿ ಇದನ್ನು ನೀವು ಬಳಸ್ಬೋದು, ವಾಟ್ ಶುಡ್ ಐ ಡೂ ದೆನ್, ಆಗ ನಾನು ಏನು ಮಾಡಬೇಕು, ವಾಟ್ ಶುಡ್ ಐ ಡೂ ದೆನ್, ನಾನು ಅವಾಗ ಏನು ಮಾಡಬೇಕು. ದ ಹೋಲಿ ಮ್ಯಾನ್ ರಿಪ್ಲೈಡ್, ಆ ಹೋಲಿ ಮ್ಯಾನ್ ಅದಕ್ಕೆ ಹೇಳ್ದ, ಸೆಡ್ ಅಂದರೆ ಹೇಳ್ದ, ರಿಪ್ಲೈಡ್ ಅಂದರೆ ಅದಕ್ಕೆ ಪ್ರತ್ಯುತ್ತರ ನೀಡ್ದ ಅನ್ನೋ ಅರ್ಥವನ್ನು ಕೊಡುತ್ತೆ. ಯು ಕ್ಯಾನ್ ಆಸ್ಕ್ ಫಾರ್ ಎನಿಥಿಂಗ್, ಯು ನೀನು, ಕ್ಯಾನ್ ಆಸ್ಕ್ ಹರ್, ಆಸ್ಕ್ ಕೇಳಬಹುದು, ಕ್ಯಾನ್ ಆಸ್ಕ್ ಅಂದರೆ ಕೇಳಬಹುದು, ಹರ್ ಆಕೆಯನ್ನು, ಫಾರ್ ಎನಿಥಿಂಗ್ ಏನನ್ನ ಬೇಕಾದರೂ ನೀನು ಆಕೆಯನ್ನು ಕೇಳ್ಬೋದು. ಶಿ ವಿಲ್ ಗಿವ್ ಯು, ಆಕೆ ಕೊಡ್ತಾಳೆ ನಿನಗೆ, ವಾಟ್ ಯು ಆಸ್ಕ್ ಫಾರ್, ಏನು ಕೇಳ್ತೀಯೋ ಅದನ್ನು, ಬಟ್ ಆದರೆ ಓನ್ಲಿ ಇಫ್ ಯು ಡೋಂಟ್ ಗೆಟ್ ಸ್ಕೇರ್ಡ್ ಆಫ್ ಹರ್, ಇಫ್ ಯು ಡೋಂಟ್ ಗೆಟ್ ಸ್ಕೇರ್ಡ್ ಅಂದರೆ ಭಯ, ಡೋಂಟ್ ಗೆಟ್ ಸ್ಕೇರ್ಡ್ ಭಯಗೊಳ್ಳದಿದ್ದರೆ, ನೀನು ಭಯಗೊಳ್ಳದಿದ್ದರೆ, ಇಫ್ ಅನ್ನೋದು ಪದ ಬರಬೇಕು ನೋಡಿ, ಭಯಗೊಳ್ಳದಿದ್ದರೆ ಅನ್ನೋ ಪದ ಕೊಡೋದು ಇಫ್ ಯು ಡೋಂಟ್ ಗೆಟ್ ಸ್ಕೇರ್ಡ್, ನೀನು ಭಯಗೊಳ್ಳದಿದ್ದರೆ, ಆಫ್ ಹರ್ ಅವಳನ್ನು ನೋಡಿ, ಅವಳ ಬಗ್ಗೆ ನೀನು ಭಯಗೊಳ್ಳದಿದ್ದರೆ ನೋಡಪ್ಪ ನೀನೇನು ಕೇಳಿದ್ರು ಆಕೆ ನಿನಗೆ ಕೊಡ್ತಾಳೆ ಅಂತ ಸೈಂಟ್ ಹೇಳಿದ್ರು. ರಮಣ್ ದೆನ್ ಹ್ಯಾಡ್ ಅ ಬಾತ್ ಆ್ಯಂಡ್ ವೆಂಟ್ ಟು ದ ಟೆಂಪಲ್, ಆಗ ರಮಣ್ಣು ದೆನ್ ಆಮೇಲೆ, ಹ್ಯಾಡ್ ಎ ಬಾತ್, ಬಾತ್ ಅಂದರೆ ಸ್ನಾನ, ಎ ಅಂದರೆ ಒಂದು, ಹ್ಯಾಡ್ ಅಂದರೆ ಹೊಂದಿದ ಅಂತ, ಸ್ನಾನವನ್ನು ಹೊಂದಿದ ಅಂದರೆ ಸ್ನಾನವನ್ನು ಓಕೆ ಅಥವಾ ಆಮೇಲೆ ಹೋಗಿ ಒಂದು ಸ್ನಾನ ಮಾಡ್ದ, ಆ್ಯಂಡ್ ವೆಂಟ್ ಹೋದ, ಟು ದ ಟೆಂಪಲ್, ಟು ಅಂದರೆ ಗೆ, ಟೆಂಪಲ್ಗೆ ದೇವಸ್ಥಾನಕ್ಕೆ ಹೋದ, ಆ್ಯಂಡ್ ಸ್ಟಾರ್ಟೆಡ್ ಚಾಂಟಿಂಗ್ ಅಂದರೆ ಶ್ಲೋಕವನ್ನು ಹೇಳ್ಕೊಳ್ಳೋದಕ್ಕೆ ಚಾಂಟಿಂಗ್ ಅಂತಲೂ ಹೇಳ್ತೀವಿ, ರಿಸೈಟಿಂಗ್ ಅಂತ ಕೂಡ ಹೇಳ್ತೀವಿ. ಸೊ ಶ್ಲೋಕವನ್ನು ಶುರು ಮಾಡ್ದ. ಜಸ್ಟ್ ಆ್ಯಸ್ ಈ ಕಂಪ್ಲೀಟೆಡ್, ಅವನು ಕಂಪ್ಲೀಟ್ ಮಾಡ್ತಿದ್ದ ಹಾಗೆ, ಜಸ್ಟ್ ಆ್ಯಸ್ ಹೀ ಕಂಪ್ಲೀಟೆಡ್, ಆ್ಯಸ್ ಅಂತೆ ಅನ್ನೋ ಅರ್ಥ, ಹೀ ಕಂಪ್ಲೀಟ್ ಮಾಡುತ್ತಿದ್ದಂತೆ, ದ ಚಾಂಟನ್ನು 3 million ಟೈಮ್ಸು ಚಾಂಟನ್ನು ಕಂಪ್ಲೀಟ್ ಮಾಡ್ತಿದ್ದ ಹಾಗೆ,
ದ ಗಾಡೆಸ್ ಅಪಿಯರ್ಡ್ ಬಿಫೋರ್ ಹಿಮ್. ದೇವತೆ ಅಪಿಯರ್ಡ್ ಪ್ರತ್ಯಕ್ಷಳಾದಳು. ಅಪಿಯರ್ಡ್ ಪ್ರತ್ಯಕ್ಷಳಾದಳು. ಬಿಫೋರ್ ಹಿಮ್ ಅವನ ಮುಂದೆ ದೇವತೆ ಪ್ರತ್ಯಕ್ಷಳಾದಳು. ರಮನ್ ಲುಕ್ಡ್ ಎಟ್ ಹರ್. ರಮನ್ ಲುಕ್ಡ್ ನೋಡಿದ, ಎಟ್ ಹರ್ ಅವಳ ಕಡೆ, ಆ್ಯಂಡ್ ಸ್ಟಾರ್ಟೆಡ್ ಲಾಫಿಂಗ್. ಲಾಫ್ ಅಂದರೆ ನಗುವುದು. ಸ್ಟಾರ್ಟೆಡ್ ಪ್ರಾರಂಭಿಸಿದ, ನಗುವುದಕ್ಕೆ. ಲಾಫಿಂಗ್ ಅಂದರೆ ನಗುವುದಕ್ಕೆ ಪ್ರಾರಂಭ ಮಾಡ್ದ. ಹಿ ಲಾಫ್ಟ್ ಅವನು ನಗ್ತಾ ಇದ್ದ, ಆ್ಯಂಡ್ ಲಾಫ್ಟ್ ಮತ್ತು ನಗ್ತಾ ಇದ್ದ, ಆ್ಯಂಡ್ ಲಾಫ್ಟ್ ಮತ್ತು ನಗ್ತಾ ಇದ್ದ. ನಗ್ತಾನೇ ಇದ್ದ. ದ ಗಾಡೆಸ್ ಬಿಕೇಮ್ ವೆರಿ ಆ್ಯಂಗ್ರಿ. ಆ ದೇವತೆ ವೆರಿ ಆ್ಯಂಗ್ರಿ, ತುಂಬ ಆ್ಯಂಗ್ರಿ ಮೀನ್ಸ್ ಕೋಪ, ತುಂಬ ಕೋಪ ಮಾಡಿಕೊಂಡ್ರು, ತುಂಬ ಕೋಪ ಬಂತು. ಬಟ್ ಆದರೆ ರಮಣ್ ವೆಂಟ್ ಆನ್ ಲಾಫಿಂಗ್. ಆದರೆ ರಮಣ್ ಏನು ಮಾಡ್ತಾ ಇದ್ದ ಆ ಕಡೆ, ವೆಂಟ್ ಆನ್ ಲಾಫಿಂಗ್, ನಗೋದಕ್ಕೆ ಶುರು ಮಾಡಿದ್ದ, ಕಂಟಿನ್ಯೂ ಮಾಡ್ತಾನೇ ಇದ್ದ. ಲಾಫಿಂಗ್ ವೆಂಟ್ ಆನ್ ಲಾಫಿಂಗ್. ದೆನ್ ಗಾಡೆಸ್ ಸೆಡ್. ಆಮೇಲೆ ದೇವತೆ ಹೇಳಿದ್ರು. ದೆನ್ ದ ಗಾಡೆಸ್ ಸೆಡ್. ದೇವತೆ ಹೇಳಿದ್ರು, ಯು ಆರ್ ಲಾಫಿಂಗ್ ಎಟ್ ಮೀ. ನೀನು ಲಾಫಿಂಗ್ ನಗ್ತಾ ಇದೆಯಾ, ಎಟ್ ಮೀ ನನ್ನ ಕಡೆ ನೋಡಿ. ಐ ಕರ್ಸ್ ಯು. ಕರ್ಸ್ ಅಂದರೆ ಶಾಪ, ಇಲ್ಲಿ ವರ್ಬು. ಐ ಕರ್ಸ್ ನಾನು ಶಾಪ ಕೊಡ್ತೀನಿ ನಿನಗೆ. ದ್ಯಾಟ್ ಏನಂದರೆ ಥ್ರೂಔಟ್ ಯುವರ್ ಲೈಫ್. ಥ್ರೂಔಟ್ ಅಂದರೆ ಇಡೀ ಪೂರ್ತಿಯಾಗಿ ಅಂತ, ಇಡೀ ಅಥವಾ ಪೂರ್ತಿಯಾಗಿ. ಯುವರ್ ಲೈಫ್ ನಿನ್ನ ಜೀವನ ಪೂರ್ತಿ, ನಿನ್ನ ಜೀವನವಿಡೀ. ಯು ವಿಲ್ ರಿಮೈನ್ ಎ ಜೋಕರ್. ರಿಮೈನ್ ಅಂದರೆ ಉಳ್ಕೊಳ್ಳೋದು. ಯು ವಿಲ್ ರಿಮೈನ್ ನೀನು ಉಳ್ಕೊತೀಯ. ಎ ಜೋಕರ್ ಒಬ್ಬ ಜೋಕರ್ ಆಗಿ ಉಳ್ಕೊತೀಯ. ಆ್ಯಂಡ್ ಅದರ್ಸ್ ವಿಲ್ ಲಾಫ್ ಎಟ್ ಯು. ಮತ್ತು ಬೇರೆಯವರು ನಿನ್ನನ್ನು ನೋಡಿ, ಎಟ್ ಯು ನಿನ್ನ ಕಡೆ ನಗ್ತಾರೆ. ನಿನ್ನನ್ನು ನೋಡಿ ಬೇರೆಯವರು ನಗ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೋಡಿ ಇಲ್ಲಿ ಪಿಕ್ಚರ್ ನೋಡ್ಬೋದು, ದೇವರು ಅಪಿಯರ್ ಆಗಿದ್ದಾರೆ. ರಮಣ್ ನೋಡಿ ನಗ್ತಾ ಇದ್ದಾನೆ. ಏನಕ್ಕೆ ನಗ್ತಿದ್ದಾನೆ, ಏನಕ್ಕೆ ಕರ್ಸ್ ಮಾಡಿದ್ರು ಅಂತ ಗೊತ್ತಾಯ್ತಲ್ವ. ರಮಣ್ ನಗ್ತಿದ್ದಕ್ಕೆ ದೇವರಿಗೆ ಕೋಪ ಬಂದು ಕರ್ಸ್ ಮಾಡ್ತಾರೆ. ಸರಿ, ಏನಾಯಿತು ಮುಂದೆ ನೋಡೋಣ. ರಮಣ್ ಸ್ಟಿಲ್ ಕೆಪ್ಟ್ ಆನ್ ಲಾಫಿಂಗ್. ಸ್ಟಿಲ್ ಇನ್ನೂ, ಕೆಪ್ಟ್ ಆನ್, ವೆಂಟ್ ಆನ್, ಕೆಪ್ಟ್ ಆನ್ ಒಂದೇ ಅರ್ಥ. ಕೆಪ್ಟ್ ಆನ್ ಲಾಫಿಂಗ್ ನಗ್ತಾನೇ ಇದ್ದ ಇನ್ನೂ. ದ ಗಾಡೆಸ್ ಆಸ್ಕ್ಡ್. ದೇವತೆ ಕೇಳಿದ್ರು, ಐ ಹ್ಯಾವ್ ಕರ್ಸ್ಡ್. ಕರ್ಸ್ ಅಂದರೆ ಶಾಪ ಬಿಡೋದು. ನಾನು ಶಾಪ ಕೊಟ್ಟಿದ್ದೇನೆ. ಹ್ಯಾವ್ ಕರ್ಸ್ಡ್ ನಾನು ಶಾಪ ಕೊಟ್ಟಿದ್ದೇನೆ ನಿನಗೆ. ಯೆಟ್ ಆದರೂ ಯು ಕಂಟಿನ್ಯೂ ಟು ಲಾಫ್ ನೀನು ನಗುವನ್ನು ಮುಂದುವರಿಸ್ತಾ ಇದೆಯಾ. ವೈ ಯಾಕೆ. ರಮನ್ ಸೆಡ್. ಅದಕ್ಕೆ ರಮನ್ ಹೇಳ್ದ, ವಿ ಹ್ಯೂಮನ್ಸ್ ನಾವು ಮನುಷ್ಯರು. ಹ್ಯೂಮನ್ಸ್ ಅಂದರೆ ಮನುಷ್ಯರು. ಹ್ಯಾವ್ ಒನ್ ನೋಸ್. ಹ್ಯಾವ್ ಅಂದರೆ ಹೊಂದಿದ್ದೇವೆ. ನಾವು ಮನುಷ್ಯರು ವಿ ಹ್ಯಾವ್ ಒನ್ ನೋಸ್ ಒಂದು ಮೂಗನ್ನು ಹೊಂದಿದ್ದೇವೆ. ಆ್ಯಂಡ್ ಟೂ ಹ್ಯಾಂಡ್ಸ್ ಎರಡು ಕೈಗಳನ್ನು ಮತ್ತು ಒಂದು ಮೂಗನ್ನು ಹೊಂದಿದ್ದೇವೆ. ಆ್ಯಂಡ್ ವೆನ್ ವಿ ಹ್ಯಾವ್ ಅ ಕೋಲ್ಡ್ ನಮಗೆ ಕೋಲ್ಡ್ ಬಂದಾಗ ನೋಡಿ, ವೆನ್ ವಿ ಹ್ಯಾವ್ ಎ ಕೋಲ್ಡ್ ಅಂದರೆ ನಮಗೆ ಒಂದು ನೆಗಡಿ ಆದಾಗ ಅನ್ನೋ ಅರ್ಥ. ಒಂದು ನೆಗಡಿ ಬಂದರೆ, ಒಂದು ನೆಗಡಿ ಆದಾಗ ವಿ ಸಫರ್ ಸೋ ಮಚ್. ನಾವು ತುಂಬ, ಸೋ ಮಚ್ ಅಂದರೆ ಎಷ್ಟೊಂದು ಸಫರ್ ಮಾಡ್ತೀವಿ, ಎಷ್ಟೊಂದು ಕಷ್ಟಪಡ್ತೀವಿ. ದ ಗಾಡೆಸ್ ಆಸ್ಕ್ಡ್. ಅದಕ್ಕೆ ದೇವರು ಕೇಳ್ತಾರೆ, ಸೊ ಅದಕ್ಕೇನಿವಾಗ, ಸೊ ವಾಟ್ ಅದಕ್ಕೇನಿವಾಗ ಅಂತ. ರಮಣ್ ಸೆಡ್. ರಮಣ್ ಹೇಳ್ತಾನೆ, ಯು ಹ್ಯಾವ್ 1000 ನೋಸಸ್. ನಿಮಗೆ 1000 ಮೂಗುಗಳಿದೆ. ಐ ವಂಡರ್ ನನಗೆ ಆಶ್ಚರ್ಯ ಆಗುತ್ತೆ. ಹೌ ಯು ವಿಲ್ ಮ್ಯಾನೇಜ್ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ. ಇಫ್ ಯು ಕ್ಯಾಚ್ ಅ ಕೋಲ್ಡ್ ನೀವು ಕೋಲ್ಡ್ ಏನಾದರೂ ನಿಮಗೆ ನೋಡಿ, ಇಫ್ ಯು ಹ್ಯಾವ್ ಅ ಕೋಲ್ಡ್, ಕ್ಯಾಚ್ ಎ ಕೋಲ್ಡ್ ಎರಡು ಒಂದೇ ಅರ್ಥ. ಇಲ್ಲಿ ನೋಡಿ, ಇಲ್ಲಿ ಬಳಸ್ತೀಯಲ್ವ, ಇಫ್ ಯು ಹ್ಯಾವ್ ಎ ಕೋಲ್ಡ್ ಅಥವಾ ಇಫ್ ಯು ಕ್ಯಾಚ್ ಅ ಕೋಲ್ಡ್ ಎರಡು ಒಂದೇ ಅರ್ಥ ಕೊಡುತ್ತೆ. ನಿಮಗೆ ಕೋಲ್ಡ್ ಕ್ಯಾಚ್ ಆದರೆ ಅಥವಾ ನಿಮಗೆ ಕೋಲ್ಡ್ ಆದಾಗ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಕೇಳ್ತಾನೆ. ದ ಗಾಡೆಸ್ ಸ್ಮೈಲ್ಡ್ ಎಟ್ ದಿಸ್. ಇದನ್ನು ನೋಡಿ ಗಾಡೆಸ್ಸು ಸ್ಮೈಲ್ ಮಾಡ್ತಾರೆ. ಓಹ್, ಇದಕ್ಕೆ ನೀನು ನಗ್ತಾ ಇದ್ದಿದ್ದು ಅಂತ ಸ್ಮೈಲ್ ಮಾಡ್ತಾರೆ. ದೆನ್ ಶಿ ಲುಕ್ಡ್ ಎಟ್ ರಮಣ್. ರಮಣ್ ಕಡೆ ನೋಡಿ, ಆಕೆ ರಮಣ್ ಕಡೆ ನೋಡಿ, ಆ್ಯಂಡ್ ಸೆಡ್ ಹೇಳ್ತಾರೆ, ಯು ಹ್ಯಾವ್ ಅ ಗುಡ್ ಸೆನ್ಸ್ ಆಫ್ ಹ್ಯೂಮರ್. ಯು ಹ್ಯಾವ್ ನೀನು ಹೊಂದಿದ್ದೀಯಾ ಎ ಗುಡ್ ಸೆನ್ಸ್ ಆಫ್ ಹ್ಯೂಮರ್
ಹ್ಯೂಮರ್ ಮೀನ್ಸ್ ಹಾಸ್ಯ. ಸೆನ್ಸ್ ಆಫ್ ಹ್ಯೂಮರ್ ಹಾಸ್ಯದ ಪ್ರಜ್ಞೆಯನ್ನು, ಒಳ್ಳೆ ಹಾಸ್ಯದ ಪ್ರಜ್ಞೆಯನ್ನು ಹೊಂದಿದ್ದೀಯಾ. ಐ ಹ್ಯಾವ್ ಆಲ್ರೆಡಿ ಕರ್ಸ್ಡ್ ಯು. ನಾನು ಆಲ್ರೆಡಿ ನಿಮ್ಮನ್ನು ಕರ್ಸ್ ಮಾಡಿಬಿಟ್ಟಿದ್ದೀನಿ, ನಿನ್ನನ್ನು ಆಲ್ರೆಡಿ ನಾನು ಶಾಪ ಕೊಟ್ಬಿಟ್ಟಿದ್ದೀನಿ. ಆ್ಯಂಡ್ ಐ ಕಾಂಟ್ ಟೇಕ್ ಇಟ್ ಬ್ಯಾಕ್. ಆ ಶಾಪವನ್ನು ವಾಪಸ್ ತಗೊಳಕ್ಕಾಗಲ್ಲ. ಟೇಕ್ ಇಟ್ ಬ್ಯಾಕ್, ಕಾಂಟ್ ಟೇಕ್ ಇಟ್ ಬ್ಯಾಕ್, ವಾಪಸ್ ತಗೊಳಕ್ಕಾಗಲ್ಲ, ಕಾಂಟ್ ಆಗಲ್ಲ. ದ ಗಾಡೆಸ್ ಕಂಟಿನ್ಯೂಡ್, ಮತ್ತೆ ದೇವತೆ ಹಾಗೆ ಮಾತನ್ನು ಮುಂದುವರಿಸ್ತಾರೆ. ಐ ವಿಲ್ ಮೇಕ್ ಇಟ್ ಬೆಟರ್. ಸರಿಯಪ್ಪ, ನಾನು ಶಾಪ ಕೊಟ್ಬಿಟ್ಟಿದ್ದೀನಿ, ಆದರೆ ವಾಪಸ್ ತಗೊಳಕ್ಕಾಗಲ್ಲ, ಅದನ್ನ ಇನ್ನೊಂದು ಸ್ವಲ್ಪ ಬೆಟರ್ ಮಾಡ್ಬೋದು. ಬೈ ಬ್ಲೆಸ್ಸಿಂಗ್ ಯು, ನಿನ್ನನ್ನು ಬ್ಲೆಸ್ ಮಾಡೋದ್ರ ಮೂಲಕ, ವರ ಕೊಡುವ ಮೂಲಕ. ದಟ್ ಏನಂದರೆ ಯು ವಿಲ್ ಅರ್ನ್ ಮನಿ ಆ್ಯಸ್ ಅ ರಾಯಲ್ ಜೆಸ್ಟರ್. ಯು ಅರ್ನ್ ಅಂದರೆ ಗಳಿಸ್ತೀಯ, ಯು ವಿಲ್ ಅರ್ನ್ ನೀನು ಗಳಿಸ್ತೀಯ ಮನಿಯನ್ನು, ಹಣವನ್ನು, ಆ್ಯಸ್ ಅ ರಾಯಲ್ ಜೆಸ್ಟರ್, ರಾಯಲ್ ಜೆಸ್ಟರ್ ಆಗಿ. ಆ್ಯಸ್ ಅ ಜೆಸ್ಟರ್ ಅಂದರೆ ಆ್ಯಸ್ ಅನ್ನೋದು ಬೇರೆ ಬೇರೆ ಅರ್ಥವನ್ನು ಕೊಡುತ್ತೆ. ಇಲ್ಲಿ ಆ್ಯಸ್ ಅ ರಾಯಲ್ ಜೆಸ್ಟರ್, ಜೆಸ್ಟರ್ ಅಂದರೆ ಒಂದು ಆಸ್ಥಾನದಲ್ಲಿ, ಆಸ್ಥಾನ ಕವಿಯಾಗಿರೋದಕ್ಕೆ ಆಸ್ಥಾನ, ರಾಯಲ್ ಅಂತ ಹೇಳ್ತೀವಿ, ಸಾಮ್ರಾಜ್ಯದ ಅಲ್ಲಿ ಆಸ್ಥಾನದಲ್ಲಿ ಕವಿಯಾಗಿರೋದಕ್ಕೆ ರಾಯಲ್ ಜೆಸ್ಟರ್ ಅಂತೀವಿ. ನೀನು ರಾಯಲ್ ಜೆಸ್ಟರ್ ಆಗಿ ಹಣವನ್ನು ಗಳಿಸ್ತಿ ಕಣಪ್ಪ. ಅಂದರೆ ನೀನು ಒಂದು ಒಳ್ಳೆ ಜಾಬ್ ಸಿಗುತ್ತೆ, ನಿನಗೆ ಒಳ್ಳೆ ದುಡಿಮೆ ಸಿಗುತ್ತೆ, ಅದನ್ನು ನಾನು ನಿನಗೆ ಬ್ಲೆಸ್ ಮಾಡ್ತೀನಿ ಅಂತ ಗಾಡೆಸ್ ಹೇಳ್ತಾರೆ. ವೆನ್ ತೆನಾಲಿ ರಾಮನ್ ಗ್ರೀವ್ ಅಪ್, ಯಾವಾಗ ತೆನಾಲಿ ದೊಡ್ಡವನಾದ ಮೇಲೆ, ಗ್ರೀವ್ ಅಪ್ ದೊಡ್ಡವನಾದ ಮೇಲೆ, ತೆನಾಲಿ ಅಂತ ಹೇಗೆ ಬಂತು ಗೊತ್ತಾಯ್ತಲ್ವ, ಅದು ಆತನ ಊರಿನ ಹೆಸರು. ವೆನ್ ತೆನಾಲಿ ರಾಮನ್ ಗ್ರೀವ್ ಅಪ್, ಯಾವಾಗ ತೆನಾಲಿ ರಾಮನ್ ಬೆಳೆದು ನಿಂತ, ದಿಸ್ ಕರ್ಸ್ ಟರ್ನ್ಡ್ ಇಂಟು ಅ ಬ್ಲೆಸ್ಸಿಂಗ್, ಈ ಕರ್ಸು, ಈ ಶಾಪ, ಟರ್ನ್ಡ್ ತಿರುಗಿತು, ಇಂಟು ಅ ಬ್ಲೆಸ್ಸಿಂಗ್, ಬ್ಲೆಸ್ಸಿಂಗ್ ಆಗಿ ತಿರುಗಿತು. ಹಿ ಆಲ್ವೇಸ್ ಕೆಪ್ಟ್ ಕಿಂಗ್ ಕೃಷ್ಣ ದೇವರಾಜ ಆಫ್ ವಿಜಯನಗರ ಇನ್ ಅ ಗುಡ್ ಮೂಡ್ ವಿತ್ ಇಸ್ ವಿಟ್. ಅವನು ಯಾವಾಗಲೂ ಕೆಪ್ಟ್, ಕೀಪ್, ಕೆಪ್ಟ್ ಅಂದರೆ ಇರಿಸೋದು. ಈ ಸಂದರ್ಭದಲ್ಲಿ ಕಿಂಗ್ ಕೃಷ್ಣದೇವರಾಯ್ ಆಫ್ ವಿಜಯನಗರ, ವಿಜಯನಗರದ ಕೃಷ್ಣದೇವರಾಯರನ್ನು ಯಾವಾಗಲೂ ಗುಡ್ ಮೂಡಲ್ಲಿ ಇರಿಸ್ತಾ ಇದ್ದ. ವಿತ್ ಹಿಸ್ ವಿಟ್ ಅಂದರೆ ಬುದ್ಧಿವಂತಿಕೆ, ತನ್ನ ಬುದ್ಧಿವಂತಿಕೆಯಿಂದ, ತನ್ನ ವಿಟ್ ಅಂತಂದರೆ ಹಾಸ್ಯ ಪ್ರಜ್ಞೆಯಿಂದ ಯಾವಾಗಲೂ ಕೃಷ್ಣದೇವರಾಯರನ್ನು ಒಳ್ಳೆ ಮೂಡಲ್ಲಿ ಇರಿಸ್ತಾ ಇದ್ದ. ಹೀಗೆ ಕರ್ನಾಟಕ ಕಂಡಂತಹ ಒಂದು ಶ್ರೇಷ್ಠ ಸಾಮ್ರಾಜ್ಯವಾದಂತಹ ವಿಜಯನಗರದ ಆಸ್ಥಾನದಲ್ಲಿ, ಕೃಷ್ಣದೇವರಾಯರ ಆಸ್ಥಾನದಲ್ಲಿ ತೆನಾಲಿ ರಾಮನ್ ಅನ್ನುವಂತಹ ಒಬ್ಬ ಹಾಸ್ಯಗಾರ, ಒಬ್ಬ ಕವಿ, ಆಸ್ಥಾನ ಕವಿ ಹೇಗೆ ರಾಜರನ್ನು ಖುಷಿಯಾಗಿಡ್ತಾ ಇದ್ದ ಅನ್ನೋದನ್ನು, ಅಥವಾ ಹೇಗೆ ತೆನಾಲಿ ಆಸ್ಥಾನ ಕವಿ ಆದ, ಅದರ ಹಿಂದೆ ಆತನಿಗೊಂದು ದೇವರ ಕರ್ಸ್ ಇತ್ತು ಅನ್ನೋದು ನಾವು ತಿಳ್ಕೊಂಡ್ವಿ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ಸ್ಟೋರಿ ಲಿಸ್ನಿಂಗ್ ಟು ಇಟ್, ಆ್ಯಂಡ್ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಸ್ಟೋರಿ. ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ ನಿಮಗೆ ಇದಿಷ್ಟ ಆಯಿತಾ, ಅಥವಾ ಇನ್ನೇನಾದರೂ ಇಂಪ್ರೂವ್ಮೆಂಟ್ ಬೇಕಾ, ಇನ್ನೂ ಬೆಟರ್ ಮಾಡ್ಕೋಬೋದು ಅಂತ ನಿಮ್ಗೇನಾದರೂ ಐಡಿಯಾಸ್ ಇದ್ದರೆ ದಯವಿಟ್ಟು ತಿಳಿಸಿ. ದಿಸ್ ಈಸ್ ದ ಬೆಸ್ಟ್ ವೇ, ದಿಸ್ ಈಸ್ ಹೌ ಐ ಲರ್ನ್ಡ್ ಇಂಗ್ಲೀಷ್. ನಾನು ಇಂಗ್ಲೀಷನ್ನು ಇಷ್ಟು ಫ್ಲೂಯೆಂಟಾಗಿ ಕಲ್ತಿದ್ದೀನಿ ಅಂದರೆ ದಟ್ ಈಸ್ ಬಿಕಾಸ್ ಆಫ್ ರೀಡಿಂಗ್ ಸ್ಟೋರೀಸ್. ಹಾಗಾಗಿ ದಟ್ ಮೆಥಡ್ ವಿಲ್ ಹೆಲ್ಪ್ ಯು ಅಂತ ಅಂದ್ಬಿಟ್ಟು ನಾನು ಈ ಮೆಥಡನ್ನು ನಿಮಗೂ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ಬಯಸ್ತಾ ಇದ್ದೀನಿ. ಸರ್ಟನ್ಲಿ ಯು ಆರ್ ಗೋಯಿಂಗ್ ಟು learn English very fluently within a short period of time. There is no doubt. Have faith in this. ನಂಬಿಕೆ ಇಟ್ಟು ಇದನ್ನು ಮುಂದುವರಿಸಿ. ನಿಮಗೆ ಇನ್ನೂ ಏನಾದರೂ ಇದರಲ್ಲಿ ಚೇಂಜಸ್ ಬೇಕು, ಈ ರೀತಿ ಮಾಡಿ ಅಂತ ನಿಮ್ದು ಏನಾದರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಡೋಂಟ್ ಫರ್ಗೆಟ್ ಟು ಲೈಕ್ ಇನ್ ಕಮೆಂಟ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಡೂ ಶೇರ್ ಇಟ್. ಟೆಲ್ your friends also. Thank you for watching. Keep tuned my channel GLV Classes.